ನಿಮ್ಮ ಟ್ಯಾಕ್ಸ್ ಎಕ್ಸಂಪ್ಷನ್ ಈಗ ಜಾಸ್ತಿ ಆಗ್ತಾ ಇದೆ. ಸರ್ಕಾರ HRA ಲಿಮಿಟ್ ಅನ್ನ 40% ಇದ್ದಿದ್ದನ್ನ 50%ಗೆ ಹೆಚ್ಚು ಮಾಡ್ತಾ ಇದೆ. ಇದು ಬೆಂಗಳೂರು, ಹೈದರಾಬಾದ್, ಪುಣೆ, ಅಹಮದಾಬಾದ್ ಇಂತಹ ಸಿಟಿಗಳಿಗೆ ಅಪ್ಲೈ ಆಗ್ತಾ ಇದೆ. ಒಂದು ವೇಳೆ ಈ ಸಿಟಿಗಳಲ್ಲಿ ನೀವು ರೆಂಟ್ ಪೇ ಮಾಡ್ತಾ ಇದ್ರೆ HRA ಎಕ್ಸಂಪ್ಷನ್ ನ ಅಂಡರ್ ಅಲ್ಲಿ ನಿಮಗೂ ಕೂಡ ಟ್ಯಾಕ್ಸ್ ಬೆನಿಫಿಟ್ ಸಿಗುತ್ತೆ. HRA ಅಂದ್ರೆ ಹೌಸ್ ರೆಂಟ್ ಅಲೋವೆನ್ಸ್ ಅಂತ. ನೀವು ಬಾಡಿಗೆ ಮನೆಯಲ್ಲಿದ್ರೆ ನಿಮ್ಮ ಎಂಪ್ಲಾಯರ್ ನಿಮಗೆ ಸ್ಯಾಲರಿಯಲ್ಲಿ ಕೊಡುವಂತ ಒಂದು ಕಾಂಪೊನೆಂಟ್ ಇದಾಗಿರುತ್ತೆ. ನೀವು ಇನ್ಕಮ್ ಟ್ಯಾಕ್ಸ್ ಆಕ್ಟ್ ನ ಸೆಕ್ಷನ್ 10 ಸಬ್ಸೆಕ್ಷನ್ 13A ಅಡಿಯಲ್ಲಿ ಈ HRA ಕಾಂಪೊನೆಂಟ್ ನ ಮೇಲೆ ಎಕ್ಸಂಪ್ಷನ್ ಕ್ಲೇಮ್ ಮಾಡಿ ನಿಮ್ಮ ಟ್ಯಾಕ್ಸಬಲ್ ಇನ್ಕಮ್ ಕಡಿಮೆ ಮಾಡ್ಕೋಬಹುದು. ಈಗಿರುವಂತ ರೂಲ್ಸ್ ನ ಪ್ರಕಾರ ಚೆನ್ನೈ, ಡೆಲ್ಲಿ, ಕೋಲ್ಕತ್ತಾ, ಮುಂಬೈ ಈ 4 ಸಿಟಿಗಳಲ್ಲಿ ಮಾತ್ರ ಈಗ 50% ಎಕ್ಸಂಪ್ಷನ್ ಇದೆ. ಬೇರೆ ಸಿಟಿಗಳಿಗೆ 40% ಇದೆ. ಆದ್ರೆ ಇಲ್ಲಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್, ಇದನ್ನ ಓಲ್ಡ್ ಟ್ಯಾಕ್ಸ್ ರೆಜಿಮ್ ನಲ್ಲಿ ಮಾತ್ರ ಕ್ಲೇಮ್ ಮಾಡ್ಕೋಬಹುದು. ಅಷ್ಟೇ ಅಲ್ಲ, ಇನ್ಕಮ್ ಟ್ಯಾಕ್ಸ್ ಆಕ್ಟ್ 2026 ನ ಪ್ರಕಾರ ಎಂಪ್ಲಾಯಿ ಪರ್ಕ್ವಿಸಿಟ್ ನಲ್ಲಿ ಕೆಲವು ದೊಡ್ಡ ಚೇಂಜಸ್ ಬರುವಂತ ಸಾಧ್ಯತೆ ಕೂಡ ಇದೆ. ಒಂದೇದು ಮೋಟಾರ್ ಕಾರ್ ಪರ್ಕ್ವಿಸಿಟ್ ನಲ್ಲಿ ಬದಲಾವಣೆ. ಕಂಪನಿ ಓನ್ಡ್ ಅಥವಾ ಹೈಯರ್ಡ್ ಕಾರ್ಸ್ ಗಳಿಗೆ ಸ್ಮಾಲ್ ಇಂಜಿನ್ ಕಾರ್ಸ್ ಅಪ್ ಟು 1.6 ಲೀಟರ್ ಇಂಜಿನ್ ಮಂತ್ಲಿ ಟ್ಯಾಕ್ಸಬಲ್ ವ್ಯಾಲ್ಯೂ 2700 ರೂಪಾಯಿ ಇದ್ದಿದ್ದು 8000ಕ್ಕೆ ಏರಿಕೆ ಆಗ್ತಾ ಇದೆ. ಇದರೊಳಗೆ 3000 ಡ್ರೈವರ್ ಕಾಸ್ಟ್ ಕೂಡ ಸೇರ್ಕೊಂಡಿದೆ. ಬಿಗ್ಗರ್ ಇಂಜಿನ್ ಕಾರ್ಸ್ ಅಂದ್ರೆ 3300 ರೂಪಾಯಿಯಿಂದ 10,000 ಪರ್ ಮಂತ್ ಗೆ ಇನ್ಕ್ರೀಸ್ ಆಗ್ತಾ ಇದೆ. ಇಲ್ಲಿಯೂ ಕೂಡ 3000 ಡ್ರೈವರ್ ಕಾಸ್ಟ್ ಸೇರುತ್ತೆ. ಎಂಪ್ಲಾಯರ್ ಕೊಡುವಂತ ಮೀಲ್ಸ್ ಈಗ ಟ್ಯಾಕ್ಸ್ ಫ್ರೀ ವ್ಯಾಲ್ಯೂ 50 ರೂಪಾಯಿ ಪರ್ ಮೀಲ್ ಇದೆ. ಅದನ್ನ 200 ರೂಪಾಯಿ ಪರ್ ಮೀಲ್ಗೆ ಇನ್ಕ್ರೀಸ್ ಮಾಡುವಂತ ಸಾಧ್ಯತೆ ಇದೆ. ಎಂಪ್ಲಾಯರ್ ಕೊಡುವಂತ ಗಿಫ್ಟ್ಸ್ ಈಗ ಎಕ್ಸಂಪ್ಷನ್ 5,000 ಪರ್ ಇಯರ್ ಇದೆ. ಅದನ್ನ 15,000 ಪರ್ ಇಯರ್ಗೆ ಹೆಚ್ಚು ಮಾಡುವಂತ ಪ್ರಪೋಸಲ್ ಕೂಡ ಇದೆ. ಈ ಪ್ರಪೋಸಲ್ಸ್ ನ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಕಮೆಂಟ್ ನಲ್ಲಿ ಹೇಳಿ. ಗ್ರೋ ಕನ್ನಡ ಫಾಲೋ ಮಾಡೋದನ್ನ ಮರಿಬೇಡಿ.